ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಅಭ್ಯಾಸ ಪುಸ್ತಕ ಪಲ್ಲವ ಇದರಲ್ಲಿ ಮೊದಲನೆಯ ಪದ್ಯ ಭಾಗವಾದಂತಹ ಪದ್ಯಗಳ ಭಾವಾರ್ಥ ಅನ್ನೋದನ್ನ ಕುರಿತು ಆ ಪದ್ಯದ ಭಾವಾರ್ಥವನ್ನು ನಾವಿಲ್ಲಿ ನೋಡೋಣ. ನಾನು ಕೇವಲ ಭಾವಾರ್ಥವನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಇಲ್ಲಿ ಪದ್ಯವನ್ನು ಕೂಡ ಕೊಡಲಾಗಿದೆ. ಮೊದಲನೇದಾಗಿ ಪದ್ಯದ ಭಾವಾರ್ಥವನ್ನು ನೋಡೋದಾಗಿದೆ. ಮೊದಲನೇ ಪದ್ಯದ ಭಾವಾರ್ಥ ಅದೇ ಸಮಧಿಕರಾರ್ ಅನ್ನುವಂತಹ ಒಂದು ಪದ್ಯದ ಭಾವಾರ್ಥ. ಹಾಗೆ ಅದನ್ನು ಬರೆದಂತಹವರು, ರಚಿಸಿದಂತಹ ಕವಿಗಳು ಯಾರು, ಅದರ ಪರಿಚಯವನ್ನು ಮಾಡಿಬಿಟ್ಟು ನಂತರ ನಾವು ಭಾವಾರ್ಥವನ್ನು ಹೇಳ್ತಾ ಹೋಗಬೇಕು. ಮೊದಲನೇದಾಗಿ ಈ ಒಂದು ಪದ್ಯದ ಉತ್ತರವನ್ನು ನೋಡೋದಾದರೆ, ನಾಗಚಂದ್ರನು ರಚಿಸಿರುವಂತಹ ಶ್ರೀರಾಮಚಂದ್ರ ಚರಿತೆ ಪುರಾಣದಿಂದ ಆಯ್ದುಕೊಳ್ಳಲಾಗಿರುವಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಅಥವಾ ಸ್ವೀಕರಿಸಲಾಗಿದೆ. ರಾವಣನು ಚಿತ್ತ ನಿರೋಧವನ್ನು ಮಾಡಿ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುತ್ತಾನೆ. ನಿಯಮಾನುಸಾರ ಪೂಜೆ ಅಮೃತಹಾರವನ್ನು ಸೇವಿಸಿದ ನಂತರ ರಾವಣನು ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿಕೊಂಡ ನಂತರದ ಮನೋಭಾವವನ್ನು ಕವಿಯು ಈ ಪದ್ಯದಲ್ಲಿ ಚಿತ್ರಿಸಿದ್ದಾರೆ. ವಿದ್ಯಾದೇವತೆಯ ಪ್ರಭಾವವನ್ನು ಪರೀಕ್ಷಿಸಿಕೊಂಡಂತಹ ರಾವಣನು, ಮೂರು ಲೋಕಗಳಲ್ಲಿಯೂ ನನಗೆ ಸರಿಸಮಾನರು ಯಾರಿದ್ದಾರೆ, ಸಮರದಲ್ಲಿ ನನ್ನನ್ನು ಎದುರಿಸುವವರು ಯಾರಿದ್ದಾರೆ ಎಂದುಕೊಂಡು ತನ್ನ ಭುಜದಂಡವನ್ನು ನೋಡಿಕೊಳ್ಳುವನು. ಆ ಕ್ಷಣ ಅವನಲ್ಲಿ ಸೀತೆಯ ಕಮಲದಂತಹ ಮುಖವನ್ನು ವೀಕ್ಷಿಸಬೇಕು ಎಂಬ ಬಯಕೆ ಮೂಡಿತು. ಅವಳನ್ನು ಕಾಣುವ ಕಾತರಗೊಂಡ ಆತ ಹೂಬಾಣಗಳಿಲ್ಲದ ಕಾಮನಂತೆ ಸೀತೆಯು ಇದ್ದ ಪ್ರಮದವನಕ್ಕೆ ಬರುತ್ತಾನೆ. ಯುದ್ಧ ಸನ್ನದ್ಧವಾಗಿರಲು ಆತನಲ್ಲಿ ಸೀತೆಯ ವ್ಯಾಮೋಹ ಕಾಡುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಎರಡನೆಯ ಪದ್ಯದ ಭಾವಾರ್ಥ. ಪ್ರಸ್ತುತ ಪದ್ಯವನ್ನು ನಾಗಚಂದ್ರ ಕವಿ ಬರೆದಿರುವಂತಹ ಪಂಪ ರಾಮಾಯಣದಿಂದ ಆಯ್ದುಕೊಳ್ಳಲಾಗಿದೆ. ಇದು ಯಾವುದು ಪದ್ಯ ಅಂದರೆ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಪದ್ಯವನ್ನ ಸ್ವೀಕರಿಸಲಾಗಿದೆ. ಸೀತೆಯ ಬಗ್ಗೆ ವ್ಯಾಮೋಹವನ್ನು ಕಳೆದುಕೊಂಡಿರುವಂತಹ ರಾವಣನು ಪಶ್ಚಾತ್ತಾಪ ಪಡುತ್ತಿರುವಂತಹ ಸನ್ನಿವೇಶವನ್ನು ಕವಿ ಪದ್ಯದಲ್ಲಿ ಚಿತ್ರಿಸಿದ್ದಾರೆ. ವೈರಾಗ್ಯವನ್ನು ತಳೆದು ತನ್ನ ಆಪ್ತ ಜನರೊಂದಿಗೆ ಮಾತನಾಡುತ್ತಾ ಕಾಮ ಮೋಹದಿಂದ ತನ್ನ ಕುಲದ ಹಿರಿಮೆ ನಾಶವಾಗುವಂತೆ ಸೀತೆಯನ್ನು ರಾಮನಿಂದ ಅಗಲಿಸಿದ ಅವಿವೇಕಿ. ನನ್ನ ಕೆಟ್ಟ ಕೀರ್ತಿಯ ದುಂದುಬಿ ಶಬ್ದವು ಎಲ್ಲ ದಿಕ್ಕುಗಳನ್ನು ವ್ಯಾಪಿಸುವಂತೆ ಮನ್ಮಥ ವ್ಯಾಮೋಹದಿಂದ ಸೀತೆಯನ್ನು ರಾಮನಿಂದ ಅಗಲಿಸಿ ಸೀತೆಗೆ ಎಷ್ಟೊಂದು ದುಃಖವನ್ನು ಉಂಟು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುವ ಕಾರಣಕ್ಕಾಗಿ ಮನಸ್ಸು ಪರಿವರ್ತನೆಗೊಂಡಿರುವುದಕ್ಕೆ ಅವನ ಈ ಆತ್ಮನಿರೀಕ್ಷಣೆಯ ನುಡಿಗಳು ಸಾಕ್ಷಿಯಾಗಿವೆ. ಮುಂದಿನದು ಈ ಒಂದು ಪದ್ಯದ ಸಾರಾಂಶವನ್ನು ನೋಡೋದಾದರೆ, ಈ ಒಂದು ಪದ್ಯವನ್ನು ಉರಿಲಿಂಗ ಪೆದ್ದಿಯು 12ನೆಯ ಶತಮಾನದಲ್ಲಿ ಇದ್ದ ಪೂರ್ವವಚನಕಾರ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತದಲ್ಲಿ ಆತನ ವಚನಗಳನ್ನು ರಚಿಸಿದ್ದಾರೆ. ಆತನ ವಚನಗಳಲ್ಲಿ ಈ ಮೇಲಿನ ವಚನವು ಅತ್ಯಂತ ವಿಶಿಷ್ಟವೆನಿಸಿದೆ. ಶಿವಲಿಂಗವನ್ನು ಮೈಮೇಲೆ ಧರಿಸಿದ ಶಿವಶರಣನಿಗೆ ಬೇರೆ ಯಾವ ಕೆಟ್ಟ ವಿಚಾರಗಳು ಕಾಡುವುದಿಲ್ಲ, ಉಳಿದೆಲ್ಲವೂ ತೃಣ ಸಮಾನವೆಂಬುದಾಗಿ ಉರಿಲಿಂಗ ಪೆದ್ದಿಯು ಈ ವಚನದಲ್ಲಿ ವಿವರಿಸಿ ಹೇಳಿದ್ದಾರೆ. ಬಯಸಿದ್ದೆಲ್ಲವನ್ನೂ ಕೊಡುವುದು ಪರುಷದ ಮಣಿ. ಆ ಪರುಷದ ಗೃಹದಲ್ಲಿ ವಾಸಿಸುವವನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕಿಲ್ಲ. ಅದೇ ರೀತಿ ಹರಿಯುವ ತೊರೆಯ ನೀರು ಕುಡಿಯಲು ಉತ್ತಮವಾದದ್ದು. ಅಂತಹ ತೊರೆಯೊಳಗಿರುವವನು ಬಾಯಾರಿಕೆಯಾದಾಗ ತೊರೆಯ ನೀರನ್ನು ಕುಡಿಯುತ್ತಾನೆಯೇ ವಿನಃ ಬೇರೆಯ ಕೊಳಕು ನೀರನ್ನು ಹುಡುಕುವುದಿಲ್ಲ. ಇದರಂತೆಯೇ ಮಂಗಳಕರವಾದ ಶಿವಲಿಂಗವನ್ನು ಅಂಗದ ಮೇಲೆ ಧರಿಸಿದ ಶಿವಭಕ್ತರು ಅನ್ಯ ಲಿಂಗಗಳನ್ನು ನೆನೆಯುವುದಿಲ್ಲ ಎಂದು ಉರಿಲಿಂಗ ಪೆದ್ದಿಯು ಈ ಮೇಲಿನ ವಚನದಲ್ಲಿ ವಿವರಿಸಿದ್ದಾರೆ. ಹಾಗೆ ಮುಂದಿನ ಪದ್ಯದ ಒಂದು ಸಾರಾಂಶವನ್ನು ನೋಡೋದಾದ್ರೆ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅಂತ ಇದೆ. ಈ ಒಂದು ಪದ್ಯವನ್ನ ಕುಮಾರವ್ಯಾಸ ಕವಿಯು ರಚಿಸಿರುವಂತಹ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಈ ವಿರಾಟ ಪರ್ವದಿಂದ ಸ್ವೀಕರಿಸಿರುವಂಥದ್ದು. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಕೀಚಕನ ಕಾಟದಿಂದ ತುಂಬಿದ ಸಭೆಯಲ್ಲಿ ಆತ ಕಾಲಿಂದ ಜಾಡಿಸಿ ಒದ್ದುದರಿಂದ ಅಪಮಾನದಿಂದ ನೊಂದಿರುವಂತಹ ದ್ರೌಪದಿಯು ತನ್ನಂತೆ ಅಪಮಾನ ದುಃಖಗಳನ್ನು ಅನುಭವಿಸಿದ ಹೆಣ್ಣುಗಳು ಹುಟ್ಟದಿರಲಿ ಎಂದು ಆಶಿಸುವ ಸಂದರ್ಭವನ್ನು ಇಲ್ಲಿ ಕವಿ ಚಿತ್ರಿಸಿದ್ದಾರೆ. ದ್ರೌಪದಿಯು ಅತ್ಯಂತ ವೇದನೆಯಿಂದ ಆಡಿರುವಂತಹ ಮಾತುಗಳು ಈ ಪದ್ಯ ಭಾಗದಲ್ಲಿದೆ. ನನ್ನಂತೆ ಅಪಮಾನಕ್ಕೊಳಗಾದ ಹೆಂಗಸರು ಇನ್ನು ಮೇಲೆ ಹುಟ್ಟದಿರಲಿ, ಭೀಮನಂತೆ ಅಸಹಾಯಕರಾದಂತಹ ಪರಮವೀರನು ಇನ್ನು ಮೇಲೆ ಹುಟ್ಟದಿರಲಿ, ನನ್ನಂತೆ ಪಾಂಡವರಂತೆ ಸಂಪೂರ್ಣ ದುಃಖದಿಂದ ಕೊರಗಿದವರು ಈ ಹಿಂದೆ ಯಾರೂ ಇರಲಾರರು ಎಂದು ದ್ರೌಪದಿಯು ಹಲುಬಿದಳು. ಈ ರೀತಿ ದ್ರೌಪದಿಯು
ದುಃಖದಿಂದ ಹೇಳಿಕೊಂಡದ್ದು. ಅವಳು ಅನುಭವಿಸಿರುವಂತಹ ಅಪಮಾನ, ದುಃಖದ ತೀವ್ರತೆಯನ್ನು ಇಲ್ಲಿ ಗಮನಿಸಬಹುದು. ಯಾವಾಗೋ ಕೋಳಿ ಕೂಗಿಹುದು ಏಳಿ ತಡವೇಕೆ. ಈ ಒಂದು ಪದ್ಯದ ಸಾರಾಂಶವನ್ನು ನೋಡೋದಾದರೆ, ಈ ಒಂದು ಪದ್ಯವನ್ನು ವರಕವಿ ಎಂದೇ ಪ್ರಸಿದ್ಧರಾಗಿರುವಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ರಚಿಸಿರುವಂತಹ ಬೆಳಗುಜಾವ ಎಂಬ ಕವಿತೆಯಿಂದ ಮೇಲಿನ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ನಿದ್ದೆಗೈಯುತ್ತಿರುವಂತಹ ಯುವಕರನ್ನು ಕವಿಯು ಎಚ್ಚರಗೊಳಿಸುತ್ತಿರುವ ಸಂದರ್ಭವಿದಾಗಿದೆ. ಯೌವನವಿರುವಾಗ ಎದ್ದು ಬದುಕನ್ನು ಸವಿಯಲೆಂಬ ಆಸೆ ಕವಿಯದು. ಆದರೆ ಬೆಳಗುಜಾವ ಮೂಡಿದ್ದರೂ ನಿದ್ದೆಯಲ್ಲಿ ಮೈಮರೆತಿದ್ದಾರೆ ಕಿರಿಯರು. ಆದ್ದರಿಂದ ಕವಿಯು ಕೋಳಿ ಕೂಗಿಯಾಗಿದೆ, ಇನ್ನಾದರೂ ತಡ ಮಾಡದೆ ಮೇಲೆದ್ದು ಪಾನವನ್ನು ಕೇಳಿ ಕುಡಿಯಬೇಕೆಂದಿದ್ದಾರೆ. ಯೌವನವಿರುವುದು ದುಡಿದು ಸಂಪಾದಿಸಲು, ಜೀವನವೆಂಬ ನದಿಯಲ್ಲಿ ಯಾವಾಗಲೂ ಸೆಳೆತ ಹೆಚ್ಚು. ಈಗ ಬದುಕಿದ್ದವರು ಇನ್ನೊಂದು ಗಳಿಗೆಯಲ್ಲಿ ಯಾವಾಗ, ಯಾರಿಗೆ, ಹೇಗೆ ಸಾವು ಬಂದೊದಗುತ್ತದೋ ಎಂಬುದು ತಿಳಿಯದು. ಸಾವನ್ನಪ್ಪಿದ ಮೇಲೆ ಈ ಭುವನದ ಬದುಕು ಅಂತ್ಯಗೊಂಡಂತೆ. ಸತ್ತ ಮೇಲೆ ತಿರುಗಿ ಇಲ್ಲಿಗೆ ಬಂದವರು ಯಾರೂ ಇಲ್ಲ, ಹಾಗೆಯೇ ಬರುವುದೂ ಸಾಧ್ಯವೂ ಇಲ್ಲ ಎಂದಿದ್ದಾರೆ. ಸಾವು ಬರುವ ಮುನ್ನ ಜೀವನ ಸಾರ್ಥಕಗೊಳಿಸಬೇಕೆಂಬುದು ಕವಿಯ ಅಪೇಕ್ಷೆಯಾಗಿದೆ. ಮುಂದಿನದು ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು ನೋಡಿ. ಈ ಒಂದು ಪದ್ಯದ ಶ್ರೀಮತಿ ಲಲಿತಾ ಸಿದ್ಧ ಬಸವಯ್ಯ ಅವರು ಬರೆದಿರುವಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಕವಿತೆಯಿಂದ ಈ ಮೇಲಿನ ಪದ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ವಯಸ್ಸಾದ ತಂದೆ ತಾಯಿಗಳನ್ನು, ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳದೆ ಅಪ್ಪ ಅಮ್ಮನನ್ನು ಹಂಚಿಕೊಂಡು ಆ ವಯೋವೃದ್ಧ ಜೀವಗಳನ್ನು ಬೇರ್ಪಡಿಸುವ ಸಂದರ್ಭವನ್ನು ಕವಯಿತ್ರಿ ಇಲ್ಲಿ ಚಿತ್ರಿಸಿದ್ದಾರೆ. ಇಬ್ಬರು ಗಂಡು ಮಕ್ಕಳು ತಮ್ಮ ಅಪ್ಪ ಅಮ್ಮಂದಿರನ್ನು ಹಂಚಿಕೊಂಡಿದ್ದಾರೆ. ಮುದುಕಿ ಇರುವುದು ದೊಡ್ಡ ಮಗನ ಬಳಿ. ಸದ್ಯ ಅವಳಿರುವುದು ಕನ್ನಡ ಮಾತನಾಡುವಂತಹ ಪರಿಸರದಲ್ಲಿ. ಮಗ ಸೊಸೆ ಹೊರಗಡೆ ಹೋದಾಗಲಾದರೂ ಅವರಿವರೊಂದಿಗೆ 4 ಮಾತನಾಡಿ ಬಾಯಿ ತುರುಕೆ ತೀರಿಸಿಕೊಳ್ಳುವ ಅವಕಾಶ ಅವಳಿಗಿದೆ. ಆದರೆ ಆಕೆಯ ಪತಿ ಇರುವುದು ಕಿರಿಮಗ ಸೊಸೆಯೊಂದಿಗೆ ದೂರದ ಅಸ್ಸಾಮಿನಲ್ಲಿ. ಅಲ್ಲಿಯ ಅಸ್ಸಾಮಿ ಭಾಷೆ ಮಾತ್ರ ಅವನಿಗೆ ಸ್ವಲ್ಪವೂ ಬರುವುದಿಲ್ಲ. ಆತನಿಗೆ ಬರುವುದು ಕನ್ನಡ ಭಾಷೆ ಮಾತ್ರ. ಯಾರೊಂದಿಗೆ ಮಾತನಾಡಲೂ ಆಗದು. ಅಸಹಾಯಕತೆ ಆತನದೆಂದು ಮುದುಕಿ ಚಿಂತಿಸುತ್ತಾಳೆ. ಜವಾಬ್ದಾರಿಯ ಹೆಸರಲ್ಲಿ ಹಿರಿಯ ಜೀವಗಳನ್ನು ಅಗಲಿಸಿರುವ ಇಂದಿನ ಮೌಲ್ಯರಹಿತ ವ್ಯವಸ್ಥೆಗೆ ಈ ಮೇಲಿನ ಸಾಲುಗಳು ಕನ್ನಡಿ ಹಿಡಿದಿವೆ. ನೋಡಿ ಮುಂದಿನದು ಅಲ್ಲಿ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ಪೂರ್ಣಗೊಳಿಸಬೇಕು ಅಂತ ಇದೆ. ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಅಂಕಣಗಳಲ್ಲಿ ವಿವರವನ್ನ ತುಂಬಿ ಅಂತ ಇದೆ. ಆ ಒಂದು ಅಭ್ಯಾಸ ಪುಸ್ತಕದಲ್ಲಿ ಅದರ ಉತ್ತರವನ್ನ ಅಷ್ಟೇ ನಾನು ಕೊಡ್ತಾ ಹೋಗಿದ್ದೀನಿ. ಮುಂದಿನ ಒಂದು ಭಾಗವನ್ನ 2ನೆಯ ಭಾಗದಲ್ಲಿ ಸಮಾನಾರ್ಥಕ ಪದಗಳಿದೆ. ಅವುಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.